ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕಾಕ್ರೋಚ್ ಜನತಾ ಪಾರ್ಟಿಗೆ ಮೊದಲ ಜಯ ಸಿಗ್ತಾ ಇದೆಯಾ ಅಂತಹದ್ದೊಂದು ಸೂಚನೆಗಳು ಕೇಂದ್ರ ಸರ್ಕಾರದ ಚಟುವಟಿಕೆಗಳು ಅಥವಾ ಬೆಳವಣಿಗೆಗಳಿಂದ ನಮಗೆ ಕಂಡು ಬರ್ತಾ ಇದೆ. ಏನು ಅವರದು ಮೊದಲ ಜಯ ಅಥವಾ ಮೊದಲ ಹೋರಾಟ ಏನು ನಡೀತಾ ಇದೆಯಲ್ಲ, ಈ ದೇಶದ ಶಿಕ್ಷಣ ಸಚಿವನ ರಾಜೀನಾಮೆ ಆಗಬೇಕು, ಪೇಪರ್ ಲೀಕ್ ತಡೆಯಲಾರದಂತಹ ಶಿಕ್ಷಣ ಸಚಿವರು ಇರಬಾರದು ಅನ್ನುವಂಥದ್ದು. ಆ ಬೇಡಿಕೆಗೆ ಅನುಗುಣವಾಗಿ ಮೋದಿ ಸಂಪುಟ ಈಗ ಪುನರ್ರಚನೆ ಆಗ್ತಿದೆಯಲ್ಲ, ಆ ಸಂದರ್ಭದಲ್ಲಿ ಈ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಖಾತೆಯನ್ನ ಕಳೆದುಕೊಳ್ಳೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇದೆ. ಬೇರೆ ಖಾತೆ ಕೊಟ್ಟು ಕೆಳಗೆ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ರೀತಿ ಮೋದಿ ನಡ್ಕೊಳ್ತಾರ, ಅಥವಾ ಇವರನ್ನ ಖಾತೆಯಿಂದಲೇ ಪಕ್ಕಕ್ಕೆ ಸರಿಸ್ತಾರ, ಅದರ ಬಗ್ಗೆ ಕ್ಲಾರಿಟಿ ಇಲ್ಲ. ಬಟ್ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರಾಗಿ ಮುಂದುವರಿಯುವುದು 99% ಅನುಮಾನ ಅನ್ನುವ ಹಂತ ತಲುಪಿದೆ. ಸೊ ಏನಿದು ಸಚಿವ ಸಂಪುಟದ ಪುನರ್ರಚನೆ ಏನಾಗ್ತಾ ಇದೆ, ಅಲ್ಲಿ ರೀಶಫಲ್ ಏನ್ ನಡೀತಾ ಇದೆ, ಅದರಲ್ಲಿ 6 ಹೆಸರುಗಳು ಬರ್ತಾ ಇದೆ. ಆ 6 ಸಚಿವರು ಮೋದಿ ಸಂಪುಟದಲ್ಲಿ ಸಚಿವ ಸ್ಥಾನ ಕಳೆದುಕೊಳ್ಳುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಿದೆ. ಹಾಗಾದರೆ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರ ಸ್ಥಾನವನ್ನು ಕಳೆದುಕೊಂಡ್ರೆ ಆ ಜಾಗಕ್ಕೆ ಒಬ್ಬರು ಮೇಡಮ್ ಬರ್ತಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಆ ಮೇಡಮ್ ಯಾರು, ಆ ಮೇಡಮ್ಮು ಈ ದೇಶಕ್ಕೆ ಮಾಡ್ತಿರುವಂತಹ ದೊಡ್ಡ ಉಪಕಾರ ಏನು ಅನ್ನೋದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಈ ದೇಶದ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರು ಒಂದು ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ ಈ ದೇಶದ ಯುವ ಜನತೆಯನ್ನ ಕಾಕ್ರೋಚ್ಗಳು, ಪ್ಯಾರಾಸೈಟ್ಗಳು ಅಂತ ಟೀಕಿಸಿದ್ರು. ಆ ನಂತರ ಅವರು ನಾನು ಯುವ ಜನತೆಗೆ ಹೇಳಲಿಲ್ಲ, ನಿರುದ್ಯೋಗಿಗಳಿಗೆ ಹೇಳಲಿಲ್ಲ, ನಾನು ಹೇಳಿದ್ದು ಫೇಕ್ ಡಿಗ್ರಿ ಹೋಲ್ಡರ್ಗಳಿಗೆ ಅಂತ ಹೇಳುವ ಪ್ರಯತ್ನ ಮಾಡಿದ್ರು. ಬಟ್ ಅದು ತಲುಪಲಿಲ್ಲ ಜನಕ್ಕೆ. ಮೊದಲನೇದೇ ತಲುಪ್ತು. ಅದರ ಹಿನ್ನೆಲೆಯಲ್ಲಿ ಕೆಜೆಪಿ ಅಂತ ಒಂದು ಪಾರ್ಟಿ ಹುಟ್ಕೊಂಡ್ಬಿಡ್ತು. ಅದು ಅಧಿಕೃತವಾಗಿ ಪೊಲಿಟಿಕಲ್ ಪಾರ್ಟಿ ಅಲ್ಲ, ಬಟ್ ಆ ಹೆಸರಿನಲ್ಲಿ ಒಂದು ಗುಂಪು ಬಂದ್ಬಿಡ್ತು, ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ಸಿಜೆಐ ನಮ್ಮನ್ನ ಕಾಕ್ರೋಚ್ ಅಂತ ಕರೆದ್ರಲ್ಲ, ಎಸ್, ವಿ ಆರ್ ಕಾಕ್ರೋಚಸ್. ಆ ಹೆಸರಲ್ಲಿ ಒಂದು ಪಾರ್ಟಿ ಮಾಡ್ತೀವಿ ಅಂತ ತಮಾಷೆಗೆ ಮಾಡಿದ್ದು. ಅಭಿಜಿತ್ ದೀಪ್ಕೆ ಅನ್ನುವಂತಹ ಯುವಕ ಅಮೆರಿಕದಲ್ಲಿ ಕೂತ್ಕೊಂಡು ಅಲ್ಲಿ ಬೋಸ್ಟನ್ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ನಡೆಸ್ತಾ ಈ ಒಂದು ಪ್ರಯೋಗವನ್ನು ಮಾಡಿ ಅದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗೋಯ್ತು. ಕೆಲವೇ ದಿನಗಳಲ್ಲಿ 2 ಕೋಟಿಗೂ ಮೀರಿ ಫಾಲೋವರ್ಸ್ ಬಂದುಬಿಟ್ರು. ಆ ನಂತರ ಅಭಿಜಿತ್ ದೀಪ್ಗೆ ಭಾರತಕ್ಕೆ ಬಂದರು. ಆ ಬಂದ ಸಂದರ್ಭದಿಂದ ಇಲ್ಲಿಯವರೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಭಟನೆಗಳನ್ನು ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಕಳೆದ 5 ದಿನಗಳಿಂದ ಜಂತರ್ ಮಂತರ್ನಲ್ಲಿ ನಿರಂತರ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಆ ಧರಣಿಗೆ ಬೆಂಬಲವಾಗಿ ನಿಂತು ಅಲ್ಲಿ ಬಂದು ಆಮರಣ ಅಂತ ಉಪವಾಸಕ್ಕೆ ಕೂತಿರುವಂತಹದ್ದು ಹೋರಾಟಗಾರರಾದಂತಹ ಸೋನಂ ವಾಂಗ್ಚುಕ್. ಅವ್ರ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಅವರು ಆಕ್ಚುಲಿ ಲಡಾಖ್ನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳಿಗೆ ಸಿಕ್ಕಾಪಟ್ಟೆ ಸೇವೆಯನ್ನು ಮಾಡಿದ್ದಾರೆ. ಬಟ್ ಯಾವಾಗ ಅವರು ಸರ್ಕಾರವನ್ನ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡಿ ಅಲ್ಲಿ ಲಡಾಖ್ನಲ್ಲಿರುವ ಸಮಸ್ಯೆಗಳ ಬಗ್ಗೆ ಪ್ರತಿಭಟನೆಗಳನ್ನ ಮಾಡಿದ್ರು, ಆ ಪ್ರತಿಭಟನೆಗಳಲ್ಲಿ ಕೆಲವರು ಹಿಂಸಾತ್ಮಕ ಕೃತ್ಯದಲ್ಲಿ ಒಂದಷ್ಟು ಪಾಲ್ಗೊಂಡ ತಕ್ಷಣನೇ ಇವರನ್ನೇ ದೇಶದ್ರೋಹಿ ಕೇಸಲ್ಲಿ ಜೈಲಿಗೆ ಹಾಕಿದ್ರು. ಈಗ ಬೈಲಲ್ಲಿ ಹೊರಗಡೆ ಇದ್ದಾರೆ. ಅವರು ಅಭಿಜಿತ್ ದೀಪಿಕೆಗೆ ಬೆಂಬಲವಾಗಿ ಬಂದು ಅಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲದರ ಬೇಡಿಕೆ ಏನು ಅಂದ್ರೆ, ಅವರ ಮೊದಲ ಬೇಡಿಕೆ, ಮೊದಲ ಹೋರಾಟನೇ ಕಾಕ್ರೋಚ್ ಜನತಾ ಪಾರ್ಟಿದು. ನೀಟ್ ಪೇಪರ್ ಲೀಕ್ ನಿಂದ ಮಕ್ಕಳ ಜೀವ ಹೋಗಿದೆ. ನೀಟ್ ಮಾತ್ರ ಅಲ್ಲ, ಸಾಕಷ್ಟು ಎಕ್ಸಾಮಿನೇಷನ್ಗಳು ಪೇಪರ್ಗಳು ಲೀಕ್ ಆಗ್ತಾನೆ ಬರ್ತಿದ್ದಾವೆ. ಈ ದೇಶದ ಶಿಕ್ಷಣ ಸಚಿವರು ಅಸಮರ್ಥರು, ರಾಜೀನಾಮೆ ಕೊಡಬೇಕು ಅನ್ನೋದು ಅವರ ಒತ್ತಾಯ. ಅದಕ್ಕೆ ಉಪವಾಸ, ಧರಣಿ ಎಲ್ಲ ನಡೀತಾ ಇರೋದು. ಬಟ್ ಇದು ಮೋದಿ ಸರ್ಕಾರ. ಹಿರಿಯ ಮಂತ್ರಿಗಳಾಗಿರುವಂತಹ ರಾಜನಾಥ್ ಸಿಂಗ್ ಹೇಳಿದಾರಲ್ಲ, ನಮ್ಮದು ರಾಜೀನಾಮೆ ಸರ್ಕಾರ ಅಲ್ಲ, ನಾವು ರಾಜೀನಾಮೆ ಕೊಡಲ್ಲ, ಇದು UPA ಸರ್ಕಾರ ಅಲ್ಲ ರಾಜೀನಾಮೆ ಕೊಡೋಕೆ ಅಂತ ಹೇಳ್ಕೊಂಡಿದ್ರು. ಅಂದ್ರೆ ಇಂಡೈರೆಕ್ಟ್ ಆಗಿ ಅವ್ರು ಹೇಳಿದ್ದೇನು ಅಂದ್ರೆ, ನಾವು ಮಾನಗೆಟ್ಟವರು, ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ, ಏನ್ ನಡೆದ್ರು ನಾವು ರಾಜೀನಾಮೆ ಕೊಡಲ್ಲ ಅಂತ ಬೇರೆ ರೀತಿಯಲ್ಲಿ ಹೇಳ್ಕೊಂಡ್ರು ಅಷ್ಟೇನೆ. ಅವ್ರ ಮಾತಿನ ಅರ್ಥ ಅದೇನೆ, ಬಟ್ ಬೇರೆ ಪದಗಳನ್ನು ಬಳಸಿ ಹೇಳ್ಕೊಂಡ್ರು. ಸೊ ಅಂತಹ ಮೋದಿ ಸರ್ಕಾರ ಯಾವುದೋ ಒಂದು ಚಿಲ್ಟು ಪಲ್ಟುಗಳು ಯುವಕರು ಬಂದುಬಿಟ್ಟು ಜನ್ಸಿ ಹುಡುಗರು ಒಂದಷ್ಟು ಜನ ಸೇರ್ಕೊಂಡು ಪ್ರತಿಭಟನೆ ಮಾಡಿ 4 ಪೋಸ್ಟರ್ ತೋರಿಸಿದ ತಕ್ಷಣನೇ ಮೋದಿ ಅವರು ತಮ್ಮ ಸಂಪುಟದಲ್ಲಿರುವ ಮಂತ್ರಿಯನ್ನ ತೆಗೆದು ಹಾಕ್ತಾರ? ಸಾಧ್ಯನೇ ಇಲ್ಲ.
ಅವರನ್ನ ಸಂಪುಟದಿಂದ ತೆಗೆಯೋದು ಬಿಡಿ, ಧರ್ಮೇಂದ್ರ ಪ್ರಧಾನ್ ಬರ್ತ್ಡೇ ದಿನ ಅಯ್ಯೋ ನೀವು ಎಂಥ ಗ್ರೇಟ್ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಮೋದಿ ಅವರಿಗೆ ವಿಶ್ ಮಾಡಿದ್ರು. ಆ ನಂತರ ನೀಟ್ ಪೇಪರ್ ಲೀಕ್ ಆಗಿತ್ತಲ್ಲ, ಅದರ ಮರುಪರೀಕ್ಷೆ ನಡೀತಲ್ಲ, ಆ ಮರುಪರೀಕ್ಷೆ ಆದ ನಂತರ ಎಷ್ಟು ಚೆನ್ನಾಗಿ ನೀವು ಪರೀಕ್ಷೆಯನ್ನ ಏರ್ಪಾಟು ಮಾಡಿದ್ರಿ, ನಿರ್ವಹಿಸಿದ್ರಿ ಅಂತ ಹೊಗಳಿ ನರೇಂದ್ರ ಮೋದಿ ಅವರು ಶಹಬಾಷ್ಗಿರಿ ಕೊಟ್ಟರು. ಅಲ್ಲಿಗೆ ಧರ್ಮೇಂದ್ರ ಪ್ರಧಾನ್ ನಾನು ಬೆಂಬಲಿಸ್ತೀನಿ, ಅವರ ಬೆನ್ನಿಗೆ ನಾನೇ ನಿಂತಿದ್ದೀನಿ, ಸ್ವತಃ ಖುದ್ದು ನರೇಂದ್ರ ಮೋದಿನೇ ನಿಂತಿರೋದು ಅಂತ ತೋರಿಸ್ಕೊಂಡ್ರು. ಆದ್ರೆ ಜನ್ಸಿ ಪ್ರತಿಭಟನೆಯ ಪವರು ನರೇಂದ್ರ ಮೋದಿ ಅವ್ರಿಗೂ ಗೊತ್ತು. ಶ್ರೀಲಂಕಾದಲ್ಲಿ ಏನಾಯ್ತು ಗೊತ್ತು, ಬಾಂಗ್ಲಾದೇಶದಲ್ಲಿ ಏನಾಯ್ತು ಗೊತ್ತು, ನೇಪಾಳದಲ್ಲಿ ಏನಾಯ್ತು ಗೊತ್ತು, ಎಲ್ಲವೂ ಕಳೆದ 3-4 ವರ್ಷಗಳಲ್ಲಿ ಆಗಿರೋದು. ಎಲ್ಲವೂ ಭಾರತದ ಗಡಿಗೆ ಹೊಂದಿಕೊಂಡಿರುವ ರಾಷ್ಟ್ರಗಳೇ. ಅಲ್ಲೆಲ್ಲ ಕಡೆಯೂ ಸಹ ಜನ್ಸಿ ಕ್ರಾಂತಿಯನ್ನ ಮಾಡಿ ಸರ್ಕಾರಗಳನ್ನ ಕಿತ್ತು ಬಿಸಾಕಿದೆ. ಆ ಭಯ ನರೇಂದ್ರ ಮೋದಿಗೂ ಇರುತ್ತೆ. ನರೇಂದ್ರ ಮೋದಿ ಅವರನ್ನ ರಕ್ಷಣೆ ಮಾಡುವ ಹೊಣೆ ಹೊತ್ತಿರುವಂತಹ ಮಿಸ್ಟರ್ ಅಮಿತ್ ಶಾಗೂ ಇರುತ್ತೆ. ಹಾಗಾಗಿ ಜಂತರ್ ಮಂತರ್ನಲ್ಲಿ ಈ ಸುತ್ತಿನ ಪ್ರತಿಭಟನೆ ನಡೀಬೇಕಾದ್ರೆ ಮೊದಲನೇ ದಿನ ಎಲ್ಲರೂ ಮನೆಗೆ ಹೋಗಬೇಕು ಅಂತ ಬಲವಂತ ಮಾಡುವ ಪ್ರಯತ್ನ ಮಾಡಿದ್ರು, ಪೊಲೀಸ್ ಫೋರ್ಸ್ ಅನ್ನು ಬಳಸಿದ್ರು. ಬಟ್ ಜನ್ಜಿ ಹೋಗ್ಲಿಲ್ಲ, ಅಭಿಜಿತ್ ದೀಪ್ಗೆ ಹೋಗ್ಲಿಲ್ಲ, ವಾಂಗ್ಚುಕ್ ಅವರು ಹೋಗ್ಲಿಲ್ಲ. ಕೊನೆಗೆ ಏನ್ ಮಾಡಿದ್ರು? ನೀರ್ ಕಟ್ ಮಾಡಿದ್ರು, ಕರೆಂಟ್ ಕಟ್ ಮಾಡಿದ್ರು, ಏನೇನ್ ಸಾಧ್ಯನೋ ಎಲ್ಲ ಮಾಡಿದ್ರು. ಬಟ್ ಈ ಯುವಕರು ಅಲ್ಲಿಂದ ಕದಲಲಿಲ್ಲ. ಅವರು ಹೋಗಲ್ಲ ಅಂದ್ರು. ಉಪವಾಸ ಶುರು ಮಾಡ್ಕೊಂಡಿದ್ದಾರೆ ವಾಂಗ್ಚುಕ್ ಅವರು. ಅವ್ರ ಆರೋಗ್ಯದಲ್ಲಿ ಈಗ ಏರುಪೇರಾಗಿದೆ, ಆಸ್ಪತ್ರೆಗೆ ತಗೊಂಡೋಗಿದ್ದಾರೆ. ಬಟ್ ಅದೆಲ್ಲವೂ ಸಹ ನರೇಂದ್ರ ಮೋದಿ ಅವರು ಗೊತ್ತು, ಇದು ವಿಕೋಪಕ್ಕೆ ಹೋಗೋ ಸಾಧ್ಯತೆಗಳಿರ್ತವೆ, ಜನ ಇದನ್ನೆಲ್ಲ ಗಮನಿಸ್ತಿರ್ತಾರೆ ಅಂತ ಹೇಳಿ. ಸೊ ಈಗ ಮೋದಿ ಅವರ ಸಂಪುಟ ರೀಶಫಲ್ ಆಗಬೇಕು, ಪುನರ್ರಚನೆ ಆಗಬೇಕು. ಆ ಸಂದರ್ಭದಲ್ಲಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗದ ರೀತಿಯಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ವಿಚಾರವನ್ನ ಹ್ಯಾಂಡಲ್ ಮಾಡೋದಕ್ಕೆ ನಿರ್ಧರಿಸಲಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಅವರ ಜೊತೆಯಲ್ಲಿ 6 ಜನ, ಧರ್ಮೇಂದ್ರ ಪ್ರಧಾನ್ ಅವರು ಸೇರಿ 6 ಜನ ಮಂತ್ರಿಗಳನ್ನ ಸಂಪುಟದಿಂದ ಗೇಟ್ ಪಾಸ್ ಕೊಟ್ಟು ಕಿಕ್ಔಟ್ ಮಾಡಬೇಕು ಅಂತ ನರೇಂದ್ರ ಮೋದಿ ಅವ್ರ ಲೆಕ್ಕಾಚಾರ ಅಂತೆ. ಮೊದಲಿಗೆ ಆ 6 ಜನ ಯಾರು ಅನ್ನೋದನ್ನ ಹೇಳ್ತೀನಿ. ಆ ನಂತರ ಧರ್ಮೇಂದ್ರ ಪ್ರಧಾನ್ ಅವರ ವಿಚಾರದಲ್ಲಿ ಅವರನ್ನ ಮಂತ್ರಿಗಿರಿಯಿಂದ ತೆಗೆದು ಬಿಟ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಗೆದ್ದಂಗ ಆಗ್ಬಿಡುತ್ತೆ. ಅದು ಗೆದ್ದಂಗೂ ಆಗಬಾರ್ದು, ಇವರನ್ನ ಆ ಸೀಟಲ್ಲಿ ಇಟ್ಕೊಳ್ಳಬಾರದು. ಆ ರೀತಿ ಏನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ನರೇಂದ್ರ ಮೋದಿ ಅವರು. ಅದನ್ನ ವಿವರಿಸೋ ಪ್ರಯತ್ನ ಮಾಡ್ತೀನಿ. ಸೊ ಯಾರೆಲ್ಲ ಈ 6 ಜನ ಅಂದ್ರೆ, ನಾನು ಹೇಳ್ದಂಗೆ ಧರ್ಮೇಂದ್ರ ಪ್ರಧಾನ್ 2021ರಿಂದ ಇವರು ಶಿಕ್ಷಣ ಸಚಿವರಾಗಿದ್ದಾರೆ. 21ರಿಂದ 5 ವರ್ಷಗಳಿಂದ. ಆ ನಂತರ ಹರ್ದೀಪ್ ಸಿಂಗ್ ಪುರಿ, ಎಪ್ಸ್ಟೀನ್ ಅನ್ನುವಂತಹ ಒಬ್ಬ ಅತ್ಯಂತ ಕೆಟ್ಟ ಕೊಳಕ ಮಕ್ಕಳ ಕಾಮುಕ ಇದ್ನಲ್ಲ, ಅವನನ್ನ ಸ್ವತಃ ಖುದ್ದು ಭೇಟಿ ಮಾಡಿರುವಂತಹ ಪುಣ್ಯಾತ್ಮ. 70ಕ್ಕೂ ಹೆಚ್ಚು ಇಮೇಲ್ ವ್ಯವಹಾರ ಮಾಡಿರುವಂತಹ ಪುಣ್ಯಾತ್ಮ ಆ ಕಾಮುಕನೊಂದಿಗೆ. ಆ ವ್ಯಕ್ತಿ ಅವರು ನಮ್ಮ ದೇಶದ ಪೆಟ್ರೋಲಿಯಂ ಮಿನಿಸ್ಟರ್, ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸಸ್. ಅವರು ಸಹ ಆ ಹುದ್ದೆಯನ್ನ ಕಳ್ಕೊಳ್ತಾರೆ, ಮಂತ್ರಿಗಿರಿ ಕಳ್ಕೊಳ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಇನ್ನೊಬ್ಬರು ರವನೀತ್ ಸಿಂಗ್ ಬಿಟ್ಟು ಅಂತ, ಅವರು ರೈಲ್ವೇಸ್ ನಲ್ಲಿ ರಾಜ್ಯ ಸಚಿವರಾಗಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ಮೇಲೆ ಸಿಕ್ಕಾಪಟ್ಟೆ ದೂರುಗಳಿದ್ದಾವೆ. ಹಾಗಾಗಿ ಅವರು ಸಹ ಮಂತ್ರಿಗಿರಿಯನ್ನ ಕಳ್ಕೊಳ್ತಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಪಂಕಜ್ ಚೌಧರಿ, ಇವರು ಸಹ ರಾಜ್ಯ ಸಚಿವರು, ವಿತ್ತ ಇಲಾಖೆ, ವಿತ್ತ ಮಂತ್ರಾಲಯ, ಇವರು ಸಹ ಕಳ್ಕೊಳ್ತಾರೆ ಅನ್ನೋ ಮಾಹಿತಿ ಇದೆ. ಹರ್ಷ್ ಮಲ್ಹೋತ್ರಾ, ಇವರು ರಾಜ್ಯ ಸಚಿವರೇ, ಸಹಕಾರ ಮಂತ್ರಿ, ಇವರು ರಾಜ್ಯ ಸಚಿವರು, ಇವರು ಸಹ ಅಲ್ಲಿ ಸ್ಥಾನವನ್ನ ಕಳ್ಕೊಳ್ತಾರೆ, ಮಂತ್ರಿಗಿರಿ ಕಳ್ಕೊಳ್ತಾರೆ ಅನ್ನುವಂಥದ್ದು. ಇನ್ನು ಕೊನೆಯದಾಗಿ ಅಲ್ಪಸಂಖ್ಯಾತ ವಿಭಾಗದ ಮಿನಿಸ್ಟ್ರಿಯಲ್ಲಿ ರಾಜ್ಯ ಸಚಿವರಾಗಿರುವಂತಹ ಜಾರ್ಜ್ ಕುರಿಯನ್, ಇವರು ಸಹ ಮಂತ್ರಿಗಿರಿ ಕಳ್ಕೊಳ್ತಾರೆ ಅನ್ನುವಂತಹ ಮಾಹಿತಿ. ಈಗ ಧರ್ಮೇಂದ್ರ ಪ್ರಧಾನ್ ಅವರ ವಿಚಾರಕ್ಕೆ ಬರೋದಾದ್ರೆ, ಧರ್ಮೇಂದ್ರ ಪ್ರಧಾನ್ ಅವರನ್ನ ನೇರವಾಗಿ ತೆಗೆದುಬಿಟ್ರೆ ಇವರ ಒತ್ತಡಕ್ಕೆ, ಇವರ ಹೋರಾಟಕ್ಕೆ, ಜನ್ಜಿ ಒತ್ತಡ ಹೋರಾಟಕ್ಕೆ ಮಣಿದು ನರೇಂದ್ರ ಮೋದಿ ಕೆಲಸ ಮಾಡಿದ್ರು ಅಂತ ಬಂದ್ಬಿಡುತ್ತೆ. ಹಾಗಾಗಿ ಈಗ 6 ಜನ ಇಟ್ಕೊಂಡಿರೋದು. ಒಬ್ಬರನ್ನೇ ತೆಗೆದ್ರೆ ನೋಡಿದ್ರ ನಮ್ಮ ಹೋರಾಟ ಅಂತ ಹೇಳಿ ಬೇರೆ ವಿಚಾರಕ್ಕೂ ಸಹ ಬೇರೆ ಮಂತ್ರಿಗಳ ಹೆಸರುಗಳು ಬರ್ತವೆ. ಕೊನೆಗೆ ನರೇಂದ್ರ ಮೋದಿ ಹೆಸರೇ ಬರುತ್ತೆ. ನೀವು ಸಹ ಅರ್ಹ ವ್ಯಕ್ತಿಯಲ್ಲ ಆ ಸ್ಥಾನಕ್ಕೆ ಅಲ್ವಂತ ಬೇಡಿಕೆಗಳು ಬರುತ್ತೆ, ರಾಜೀನಾಮೆಗೆ ಪಟ್ಟು ಹಿಡಿತಾರೆ. ಆ ವಿಚಾರ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಒಬ್ಬರನ್ನೇ ತೆಗಿಬಾರದು, 6 ಜನ ಪಟ್ಟಿ ಮಾಡ್ತೀವಿ, ಅವರು ಬೇರೆ ವಿಚಾರಗಳಿಗೆ ನಾವು ರೀಶಫಲು, ಸಾಮಾಜಿಕ ನ್ಯಾಯ, ಬೇರೆ ರಾಜ್ಯಗಳಿಗೆ ಪ್ರಾಶಸ್ತ್ಯ ಕೊಡಬೇಕು, ಆ ಲೆಕ್ಕಾಚಾರದಲ್ಲಿ ನಾವು ಮಾಡಿದೀವಿ ಹೊರತು ಅವ್ರ ಸೇವೆಯಿಂದ ನಮ್ಗೇನು
ಅಸಮಾಧಾನ ಇಲ್ಲ ಅಂತ ತೋರಿಸ್ಕೊಳ್ಳುವ ರೀತಿಯಲ್ಲಿ 6 ಜನರಲ್ಲಿ ಒಬ್ಬರನ್ನಾಗಿ ಅವರನ್ನ ತೆಗೆಯೋದು. ಅಥವಾ ಇನ್ನೊಂದು ಪ್ಲಾನ್ ನರೇಂದ್ರ ಮೋದಿ ಅವರು ಮಾಡ್ಕೊಂಡಿರೋದು, ಧರ್ಮೇಂದ್ರ ಪ್ರಧಾನ್ ಅವರನ್ನ ಶಿಕ್ಷಣ ಇಲಾಖೆಯಿಂದ, ಶಿಕ್ಷಣ ಮಂತ್ರಾಲಯದಿಂದ ಮಂತ್ರಿಗಿರಿಗೆ ಪಕ್ಕಕ್ಕೆ ಸರಿಸಿ ಬೇರೆ ಯಾವ್ದಾದ್ರು ಖಾತೆ ಕೊಟ್ಬಿಡೋದು. ಆಗೇನಾಗತ್ತೆ, ಅವ್ರು ನಾವು ತೆಗೆದಿಲ್ಲ, ಯಾರು ಒತ್ತಡಕ್ಕೆ ಏನಕ್ಕೂ ತೆಗೆದಿಲ್ಲ, ಅವರು 6 ವರ್ಷದಿಂದ, ಸುಮಾರು 5 ವರ್ಷದಿಂದ ಇದರಲ್ಲಿದ್ದಾರೆ, ಇದೇ ಮಂತ್ರಾಲಯದಲ್ಲಿ, ಇದೇ ಖಾತೆ ಇದ್ಲಿ, ಅವ್ರನ್ನ ಬದಲಾಯಿಸಿದೀವಿ, ಕಂಟಿನ್ಯೂಸ್ ಆಗಿ ಅವರೇ ಇದ್ರೆ ಚೆನ್ನಾಗಿರಲ್ಲ, ಹಾಗೆ ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನುವ ಲೆಕ್ಕಕ್ಕೆ ಇವರದನ್ನು ತಗೊಂಡು ಹೋಗೋ ಪ್ರಯತ್ನ ನಡೀತಾ ಇದೆಯಂತೆ. ಇನ್ನು ಧರ್ಮೇಂದ್ರ ಪ್ರಧಾನ್ ಅವರು ಆ ಸ್ಥಾನದಿಂದ ಹೊರ ನಡೆದರೆ, ಅವರನ್ನ ತೆಗೆದ್ರೆ, ಆ ಜಾಗಕ್ಕೆ ಬರ್ತಾ ಇರುವಂತಹ ಹೆಸರಿದೆಯಲ್ಲ, ಇಂಥವ್ರು ಬರ್ತಿದ್ದಾರೆ ಅಂತ, ಅದು ಇನ್ನೂ ಆಘಾತಕಾರಿಯಾದಂತಹ ಹೆಸರು. ಯಾಕೆಂದ್ರೆ ಆ ಮಹಾತಾಯಿ ಇಡೀ ದೇಶದ ಅರ್ಥವ್ಯವಸ್ಥೆಯನ್ನ ಹಳ್ಳ ಹಿಡಿಸಿ ಸಮಾಧಿ ಕಟ್ಟಿ ಅದರ ಮೇಲೆ ಒಂದು ಗೋರಿ ಕಟ್ಟಿ ತಾಜ್ ಮಹಲ್ ಕಟ್ಟೋ ಮಟ್ಟಕ್ಕೆ ತಂದು ಇಟ್ಟಿದ್ದಾರೆ. ಗೊತ್ತಾಗಿರ್ಬೇಕು ಯಾರು ಅಂತ, ನಿರ್ಮಲಾ ಸೀತಾರಾಮನ್. ಆ ಮಹಾತಾಯಿಗೆ ಈಗ ಶಿಕ್ಷಣ ಇಲಾಖೆ ಕೊಡೋ ಸಾಧ್ಯತೆ ಇದೆಯಂತೆ. ಅಲ್ಲಿಗೆ ನೀಟ್ ಆಕಾಂಕ್ಷಿಗಳು, CBSE, ಇನ್ನು ಏನೇನು ಪರೀಕ್ಷೆಗಳು, NET ಇಂದ ಹಿಡಿದು ಯಾವ್ಯಾವ ಪರೀಕ್ಷೆಗಳಿದಾವೋ, ಅದೇನೋ ಹೇಳ್ತಾರಲ್ಲ, ಭಗವಾನ್ ಭರೋಸೆ, ದೇವರೇ ಕಾಪಾಡಬೇಕು ಅನ್ನೋ ಮಟ್ಟಕ್ಕೆ ಹೋಗ್ಬಿಡುತ್ತೆ ಅನ್ನೋ ಗೊತ್ತಿಲ್ಲ. ಒಟ್ನಲ್ಲಿ ಧರ್ಮೇಂದ್ರ ಪ್ರಧಾನ್ ಅಲ್ಲಿ ಇಲ್ಲ ಅಂದ್ರೆ, ಅವ್ರನ್ನ ತೆಗೆದ್ರೆ ನಿರ್ಮಲಾ ಸೀತಾರಾಮನ್ ಅವರನ್ನ ಅಲ್ಲಿ ಮಾಡೋ ಸಾಧ್ಯತೆ ಇದೆಯಂತೆ. ಆಲ್ಮೋಸ್ಟ್ ಫೈನಲ್ ಆಗಿದೆಯಂತೆ. ಸೊ ಇದಿಷ್ಟು ಈಗ ಬರ್ತಿರುವಂತಹ ಹೊಸ ಸುದ್ದಿಗಳು. ಕಾಕ್ರೋಚ್ ಜನತಾ ಪಾರ್ಟಿಗೆ ಧರ್ಮೇಂದ್ರ ಪ್ರಧಾನ್ ತೆಗೆದ್ರು, ಅವ್ರಿಗೆ ಬೇರೆ ಖಾತೆಗೆ ಬದಲಾಯಿಸಿದ್ರು, ಏನೇ ಮಾಡಿದ್ರು ಸಹ ಜಯ ಅಂತಲೇ ಹೇಳಬೇಕಾಗತ್ತೆ. ಯಾಕಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಒತ್ತಡ ಹಾಕಿದೆ, ಅದು ಜನರನ್ನ ತಲುಪಿದೆ ಅನ್ನೋದಕ್ಕೆ ಸಾಕ್ಷಿ ನರೇಂದ್ರ ಮೋದಿನೇ ಒಂಚೂರು ಸಾಫ್ಟ್ ಆಗಿ ತಮ್ಮ ಮಂತ್ರಿಯನ್ನ ತೆಗೆದಿದ್ದಾರೆ ಅನ್ನೋದು. ನೋಡೋಣ, ಇನ್ನೊಂದು ವಾರದಲ್ಲಿ ಏನೋ ಆಗತ್ತಂತೆ, ಆಗ ನಮಗೆ ಸ್ಪಷ್ಟವಾದಂತಹ ನಿಲುವುಗಳು ಗೊತ್ತಾಗ್ತವೆ. ಈಗ ವಾಂಗ್ಚುಕ್ ಅವರ ಆರೋಗ್ಯ ಸ್ವಲ್ಪ ಗಂಭೀರ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಅವರು ನೀರು ಬಿಟ್ಟು ಬೇರೆ ಏನನ್ನು ಸೇವಿಸ್ತಾ ಇರಲಿಲ್ಲ ಕಳೆದ 4-5 ದಿನಗಳಿಂದ. ಈಗ ಆಸ್ಪತ್ರೆಯಲ್ಲಿದ್ದಾರೆ. ಅವರು ಬೇಗ ಚೇತರಿಸ್ಕೊಳ್ಳಿ, ಈ ಹೋರಾಟ, ಜನ್ಸಿ ಹೋರಾಟ ಯಶಸ್ವಿ ಆಗ್ಲಿ ಅಂತ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.